ಇನ್ನು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ಫೈಟ್ ತಾರಕಕ್ಕೇರ್ತಾ ಇದೆ. ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ ಅನುಮತಿ ಕೋರಿಕೆ ಕಡತ ಸೋರಿಕೆಯಲ್ಲಿ ಎಚ್ಡಿಕೆ ವರ್ಸಸ್ ಎಡಿಜಿಪಿ ಚಂದ್ರಶೇಖರ್ ಎನ್ನುವಂತಾಗಿದೆ. ಇವತ್ತು ಸಿಡಿದೆದ್ದ ಕುಮಾರಸ್ವಾಮಿ ಅಧಿಕಾರಿ ಬ್ಲಾಕ್ ಮೇಲರ್ 20 ಕೋಟಿ ಡೀಲ್ ಆತನದ್ದೆಲ್ಲ ಗೊತ್ತಿದೆ ಅಂತ ಹೇಳಿದ್ರು. ಆ ಅಧಿಕಾರಿಗೆ ಸರ್ಕಾರವೇ ಬೆಂಬಲ ಕೊಡ್ತಾ ಇದೆ ಅಂತಾನೂ ಬಾಂಬ್ ಹಾಕಿದ್ದಾರೆ. ಅಷ್ಟಕ್ಕೂ ಚಂದ್ರಶೇಖರ್ ಹಾಗೆ ಕುಮಾರಸ್ವಾಮಿ ನಡುವೆ ಸಮರಕ್ಕೆ ಏನ್ ಕಾರಣ? ಬನ್ನಿ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಡ್ ಬರೋಣ. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ಫೈಟ್ ತಾರಕಕ್ಕೇರಿದೆ. ಮೊನ್ನೆಯಷ್ಟೇ ಪ್ರಕರಣ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎಚ್ಡಿಕೆ ಎದುರಿಸಿದ್ದರು. ವಿಚಾರಣೆ ನಡೆಸಿ ಹೊರಗೆ ಬರ್ತಾ ಇದ್ದ ಹಾಗೆ ಇದರ ಹಿಂದೆ ಯಾರ ಕೈವಾಡ ಇದೆ, ಎಲ್ಲ ದಾಖಲೆ ಬಿಡ್ತೀನಿ ಅಂತ ಕುಮಾರಸ್ವಾಮಿ ಬಾಂಬ್ ಹಾಕಿದ್ರು. ಇಲ್ಲಿಂದಾನೆ ನೋಡಿ ಕುಮಾರಸ್ವಾಮಿ ಹಾಗೂ ಎಡಿಜಿಪಿ ಚಂದ್ರಶೇಖರ್ ಮಧ್ಯೆ ಸಮರ ಭುಗಿಲೆದ್ದಿದ್ದು. ಎಚ್ಡಿಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿಕೆ ಕಡತ ಸೋರಿಕೆ ಪ್ರಕರಣದಲ್ಲಿ ರಾಜಭವನದ ಅಧಿಕಾರಿಗಳ ವಿರುದ್ಧ ತನಿಖೆ ಕೋರಿ ಡಿಜಿಐಜಿಪಿಗೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಪತ್ರ ಬರೆದಿರೋ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿತ್ತು. ಚಂದ್ರಶೇಖರ್ ನಡೆಯನ್ನ ಖಂಡಿಸಿ ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಡಿದೆದ್ದಿದ್ರು. ಆತ ಒಬ್ಬ ಬ್ಲಾಕ್ ಮೇಲರ್, ಆತನನ್ನ ಹಿಡ್ಕೊಂಡು ಸರ್ಕಾರ ಆಟ ಆಡ್ತಾ ಇದೆ ಅಂತ ಬೆಂಕಿಯನ್ನೇ ಉಗುಳಿದ್ರು. ಇದಾಗ್ತಾ ಇದ್ದಂತೆ ನಿನ್ನೆ ಚಂದ್ರಶೇಖರ್ ಪತ್ರದ ಮೂಲಕ ಹಂದಿಗಳ ಜೊತೆ ಜಗಳಕ್ಕಿಳಿದ್ರೆ ನಾವು ಕೊಳಕಾಗ್ತೀವಿ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಹಂದಿಗಳೊಂದಿಗೆ ಎಂದಿಗೂ ಜಗಳಕ್ಕೆ ಇಳಿಬೇಡಿ, ಕೊಳಕು. ಎಚ್ಡಿಕೆಗೆ ಪತ್ರದ ಮುಖೇನ ಎಡಿಜಿಪಿ ಚಂದ್ರಶೇಖರ್ ಟಾಂಗ್. ಎಚ್ಡಿಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿಕೆ ಕಡತ ಸೋರಿಕೆಯಲ್ಲಿ ಎಚ್ಡಿಕೆ ವರ್ಸಸ್ ಎಡಿಜಿಪಿ ಚಂದ್ರಶೇಖರ್ ಎನ್ನುವಂತಾಗಿದೆ. ಯಾವಾಗ ಕುಮಾರಸ್ವಾಮಿ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರೋ ನೋಡಿ, ಚಂದ್ರಶೇಖರ್ ಪತ್ರದ ಮುಖೇನ ಎಚ್ಡಿಕೆಯನ್ನ ಹಂದಿಗೆ ಹೋಲಿಕೆ ಮಾಡಿ ಕಿಡಿಕಾರಿದ್ದಾರೆ. ಹಂದಿಗಳ ಜೊತೆಗೆ ಜಗಳಕ್ಕಿಳಿದ್ರೆ ನಾವು ಕೊಳಕಾಗ್ತೀವಿ, ಯಾಕಂದ್ರೆ ಹಂದಿಗಳು ಕೊಳಕನ್ನೇ ಇಷ್ಟಪಡುತ್ತವೆ ಎಂದಿದ್ದಾರೆ. ಹಾಗಾದ್ರೆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಒಮ್ಮೆ ನೋಡ್ಬಿಡೋಣ. ಕುಮಾರಸ್ವಾಮಿ ನನ್ನ ಮೇಲೆ ಸುಳ್ಳು ಆರೋಪದ ಜೊತೆಗೆ ಬೆದರಿಕೆ ಹಾಕಿದ್ದಾರೆ. ಎಸ್ಐಟಿ ಸಕ್ಷಮ ಪ್ರಾಧಿಕಾರದಿಂದ ಪ್ರಾಸಿಕ್ಯೂಷನ್ ಮಂಜೂರಾತಿ ಕೋರಿದೆ. ಆರೋಪಿ ಎಚ್ಡಿ ಕುಮಾರಸ್ವಾಮಿ ಜಾಮೀನು ಪಡೆದಿದ್ದಾರೆ. ನನ್ನನ್ನು ಕುಗ್ಗಿಸುವ ಪ್ರಯತ್ನ, ನಮ್ಮಲ್ಲಿ ಭಯ ಹುಟ್ಟಿಸುವ ಉದ್ದೇಶ ಹೊಂದಿದ್ದಾರೆ. ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಆತನೊಬ್ಬ ಆರೋಪಿ. ಅಂತಹ ಆರೋಪ ಮತ್ತು ಬೆದರಿಕೆಗಳಿಂದ ನಾವು ನಿರಾಶೆಗೊಳ್ಳಬಾರದು. ಎಸ್ಐಟಿ ಮುಖ್ಯಸ್ಥನಾಗಿ ನಾನು ಭಯವಿಲ್ಲದೆ ಕೆಲಸ ಮಾಡುತ್ತೇನೆ. ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ತರುತ್ತೇನೆ. ಎಲ್ಲ ಬಾಹ್ಯ ಪ್ರಭಾವದಿಂದ ನಿಮ್ಮನ್ನು ರಕ್ಷಿಸುತ್ತೇನೆ. ಹಂದಿಗಳೊಂದಿಗೆ ಎಂದಿಗೂ ಜಗಳಕ್ಕೆ ಇಳಿಯಬೇಡಿ. ಹಂದಿಗಳ ಜೊತೆಗೆ ಜಗಳಕ್ಕೆ ಇಳಿದರೆ ನಾವು ಕೊಳಕಾಗುತ್ತೀವಿ. ಯಾಕೆಂದರೆ ಹಂದಿಗಳು ಕೊಳಕನ್ನು ಇಷ್ಟಪಡುತ್ತದೆ. ಆದರೆ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸುತ್ತೇವೆ. ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಸತ್ಯಮೇವ ಜಯತೆ. ಕಳ್ಳನ ಮನಸ್ಸು ಹುಳ್ಳುಳ್ಳಗೆ, ಕೀಳು ಮಟ್ಟದ ಪದ ಬಳಕೆ ಅಪರಾಧ. ಐಪಿಎಸ್ ಅಧಿಕಾರಿ ಎಂ ಚಂದ್ರಶೇಖರ್ ವಿರುದ್ಧ ಜೆಡಿಎಸ್ ಕಿಡಿ. ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ನಡೆಗೆ ಟ್ವೀಟ್ ಮುಖೇನ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಕಳ್ಳನ ಮನಸ್ಸು ಹುಳ್ಳುಳ್ಳುಗೆ, ಕೇಂದ್ರ ಸಚಿವರ ಕುರಿತು ಕೀಳು ಮಟ್ಟದ ಪದ ಬಳಸಿರುವಂತದ್ದು ಅಕ್ಷಮ್ಯ ಆಗಿದೆ. ನೀವೋರ್ವ ಐಪಿಎಸ್ ಅಧಿಕಾರಿ ಆಗಿರೋದಕ್ಕೆ ಅನರ್ಹ ಅಂತ ಕಿಡಿಕಾರಿದೆ. ಆ ರೀತಿ ಭಾಷೆಯಿಂದ ಅಧಿಕಾರಿ ಸಂಸ್ಕೃತಿ ಗೊತ್ತಾಗುತ್ತೆ. 20 ಕೋಟಿ ಡಿಮಾಂಡ್ ಇಟ್ಟಿದ್ದು ಗೊತ್ತಿದೆ ಎಂದ ಎಚ್ಡಿಕೆ. ಪತ್ರದಲ್ಲಿ ಎಡಿಜಿಪಿ ಚಂದ್ರಶೇಖರ್ ಪದ ಬಳಕೆಗೆ ಆಕ್ರೋಶಗೊಂಡ ಎಚ್ಡಿಕೆ. ಆ ರೀತಿಯ ಭಾಷೆಯಿಂದ ಅಧಿಕಾರಿಯ ಸಂಸ್ಕೃತಿ ಏನು ಅಂತ ಗೊತ್ತಾಗುತ್ತೆ. 20 ಕೋಟಿಗೆ ಡಿಮಾಂಡ್ ಇಟ್ಟು 2 ಕೋಟಿ ತಕ್ಷಣ ತರೋದಕ್ಕೆ ಹೇಳಿದ್ದು ಗೊತ್ತಿದೆ ಅಂತ ಬಾಂಬ್ ಹಾಕಿದ್ದಾರೆ. ಅಲ್ಲಿಗೆ ಈ ಭಾಷೆ ಇದೆಯಲ್ಲ, ಈ ಭಾಷೆ ಆ ಅಧಿಕಾರಿ ಎಷ್ಟು ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ಗ್ರೌಂಡ್ ಇದೆ, ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ. ಆ ವ್ಯಕ್ತಿಗೆ ಸಂಸ್ಕೃತಿ ಇದೆಯಾ ಅಂತ ಹೇಳಿ ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು 20 ಕೋಟಿ ಡಿಮ್ಯಾಂಡ್ ಇಟ್ಟು 2 ಕೋಟಿ ತಕ್ಷಣ ತರಬೇಕು ಅಂತ ಹೇಳ್ದ ಅಂತೇಳಿ FIR ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ, ಇವರು ಸತ್ಯಮೇವ ಜಯತೆಯವರ, ಇವರು ಸತ್ಯಮೇವ ಜಯತೆ ಕಾಪಾಡೋರ? ಏನೇನು ನಡೆಸಿದ್ದಾರೆ? ಯಾರ್ಯಾರ ಜೊತೆ ಇವ್ರ ಸಂಬಂಧಗಳು ಯಾವ ರೀತಿ ನಡ್ಕೊಂಡಿದ್ದಾರೆ? ಇಂಥ ವ್ಯಕ್ತಿ ನನ್ನ ಬಗ್ಗೆ, ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಏನು ಬೇಕಾದರೂ ಬರೀಬೋದು ಅಂತ ಇದೆಯಾ? ಅಧಿಕಾರಿಗೆ ಕಾಂಗ್ರೆಸ್ ಸರ್ಕಾರವೇ ಬೆಂಬಲ ಕೊಡ್ತಿದೆ. ನನ್ನ ಬಳಿ ಎಲ್ಲ ದಾಖಲೆ ಇದೆ ಅಂತ ಕುಮಾರಸ್ವಾಮಿ ಕಿಡಿ.
ಅಧಿಕಾರಿ ಚಂದ್ರಶೇಖರ್ಗೆ ಕಾಂಗ್ರೆಸ್ ಸರ್ಕಾರವೇ ಬೆಂಬಲ ಕೊಡ್ತಾ ಇದೆ. ಗವರ್ನರ್ ಕಚೇರಿಯನ್ನೇ ರೈಡ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಏನರ್ಥ ಅಂತ ಎಚ್ಡಿಕೆ ಕೆಂಡಾಮಂಡಲರಾದ್ರು. ಈ ದೇಶದಲ್ಲಿ ಸಂವಿಧಾನ ಉಳಿಸ್ತೀರಾ? ಇಂಥ ವ್ಯಕ್ತಿಗಳಿಗೆ ಈ ರಾಜ್ಯ ಸರ್ಕಾರ ಬೆಂಬಲ ಕೊಟ್ಕೊಂಡು ಹೊರಟಿದೆಯಲ್ಲ, ಇವರು ರಾಜ್ಯ ಉಳಿಸ್ತಾರ? ಇವರು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾನೆ. ಎಲ್ಲಿ ಅದಕ್ಕೆ ತೀರ್ಮಾನಗಳು ಆಕ್ಷನ್ಗಳಾಗಬೇಕು, ಯಾವ ಒಂದು ಗವರ್ನರ್ಗೆ ನಾವು ಗೌರವ ಕೊಡಬೇಕು, ಆ ಒಂದು ಕಚೇರಿಗೆ ಗೌರವ ಸಲ್ಲಿಸಬೇಕು. ರಾಷ್ಟ್ರಪತಿಗಳ ರೆಪ್ರೆಸೆಂಟೇಟಿವ್ ಅವರು, ಅವರನ್ನು ರೈಡ್ ಮಾಡಲಿಕ್ಕೆ ಅವ್ರ ಕಚೇರಿನ ಈ ವ್ಯಕ್ತಿ ಪರ್ಮಿಷನ್ ಕೇಳಿ ಮೇಲಿನ ಅಧಿಕಾರಿಗಳಿಗೆ, ಅದನ್ನು ಪತ್ರಿಕೆಗಳಿಗೆ ಲೀಕ್ ನಾವು ಗವರ್ನರ್ ಆಫೀಸಿಂದ ಹೋಗಿದೆಯಾ? ಅದನ್ನು ಲೀಕ್ ಮಾಡಿರೋದು. ಇದಿಷ್ಟೇ ಅಲ್ಲ, ಸಿಡಿದೆದ್ದ ಕುಮಾರಸ್ವಾಮಿ ಚಂದ್ರಶೇಖರ್ ಒಬ್ಬ ಬ್ಲಾಕ್ ಮೇಲರ್ ಅಂದ್ರು. ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ, ಹಿಮಾಚಲ ಪ್ರದೇಶ್ ಕೇಡರು, ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ. ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಪಾಪ ಅವರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿ ವೆದರ್ ಸೆಟ್ ಆಗಲ್ವಂತೆ, ಅದಕ್ಕೆ ಇಲ್ಲಿ ಬಂದವ್ರೆ ಯಾರನ್ನು ಹಿಡಿದು, ಹಿಂದೆ ಯಾರನ್ನು ಹಿಡ್ಕೊಂಡು ಬಂದವ್ರೆ. ಅದೆಲ್ಲ ಸೂಕ್ಷ್ಮ ಅಂತ ನೆನ್ನೆ ಅದಕ್ಕೆ ಹೇಳಿದೆ, ಅವೆಲ್ಲ ಚರ್ಚೆ ಮಾಡಲ್ಲ ಅಂತ ಹೇಳಿ. ಅವರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಅವ್ರನ್ನ ಯಾಕೆ ನಾನು ದೊಡ್ಡವ್ರು ಮಾಡಲಿ? ಪಾಪ ಸತ್ಯಮೇವ ಜಯತೆ, ನಾನು ಸತ್ಯಮೇವ ಜಯತೆಗೆ ಹೋರಾಟ ಮಾಡ್ತಿರೋದು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ, ಚಂದ್ರಶೇಖರ್ ಅವರು ಕುಮಾರಸ್ವಾಮಿಯನ್ನ ಹಂದಿ ಅಂತ ಬರ್ದಿಲ್ಲ, ಅಧಿಕಾರಿಯ ಮೇಲೆ ಆರೋಪ ಸರಿಯಲ್ಲ ಅಂದ್ರು. ಕುಮಾರಸ್ವಾಮಿ ನಂದಿ ಅಂತ ಬರ್ದಿದ್ದಾರ? ಅಲ್ಲ, ಆ ಪದವನ್ನು ಬರ್ದಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? I do not want to comment on that. ಒಟ್ಟಾರೆಯಾಗಿ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಎಡಿಜಿಪಿ ಚಂದ್ರಶೇಖರ್ ಹಾಗೆ ಕುಮಾರಸ್ವಾಮಿ ನಡುವೆ ಯುದ್ಧ ತಾರಕಕ್ಕೇರಿದೆ. ಅಧಿಕಾರಿಗೆ ಸರ್ಕಾರವೇ ಬೆಂಬಲ ಕೊಡ್ತಾ ಇದೆ ಅಂತ ಎಚ್ಡಿಕೆ ಗಂಭೀರ ಆರೋಪ ಮಾಡಿದ್ದಾರೆ. ಇದು ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.